SIT ತನಿಖೆ ಚೆನ್ನಾಗಿ ನಡೀತಿದೆ ಅಂತ ಹೇಳಿದ್ರಿ. ಮಟ್ಟಣ್ಣನವರವರ ವಿಚಾರಣೆ ನಡೆಸ್ತಾ ಇರೋದು, ವಿಠಲ್ ಗೌಡ್ರ ವಿಚಾರಣೆ ನಡೆಸ್ತಾ ಇರೋದು ಇದು ಕೂಡ ಆನ್ ಟ್ರ್ಯಾಕ್ ಇದೆಯಾ? ಕರೆಕ್ಟ್ ಆಗಿ ಇದೆ. ವಿ ಮೋಸ್ಟ್ ವೆಲ್ಕಮ್. ಯಾಕಂದ್ರೆ ನಾವು ಪ್ರತಿ ದಿನ ನಮ್ಗೆ ಒಂದ್ಸಲ ಅಲ್ಲ 10 ಸಲ ಕರೀರಿ ನಾವು ಬರ್ತೀರ ಅಂತ ವಾಲಂಟ್ರಿ ಆಗಿ ಜಯಂತ್ ಹೋಗಿದ್ದಾರೆ, ವಾಲಂಟ್ರಿ ಆಗಿ ಗಿರೀಶ್ ಮಟ್ಟಣ್ಣವ್ರು ಹೋಗಿದ್ದಾರೆ, ಎಲ್ಲ ವಾಲಂಟಿಯರ್ ಆಗಿನೇ ಹೋಗ್ತಾ ಇದ್ದಾರೆ ಅಂತ ಆದ್ರೆ ದಾಖಲಾತಿಗಳನ್ನ ಕೊಡ್ತೀವಿ ಅಂತ ಹೋಗ್ತಾ ಇದೀವಿ ಅಂತ ಆದ್ರೆ ಅದು ಹೇಗೆ ನಾವು ವೆಲ್ಕಮ್ ಮಾಡಲ್ಲ? ಈಚ್ ಅಂಡ್ ಎವ್ರಿ ಪರ್ಸನ್ ಇಸ್ ವೆಲ್ಕಮಿಂಗ್. ಬಟ್ ಇಲ್ಲ ಇಲ್ಲ ಈ ಬುರುಡೆ ಕೇಸ್ ನಲ್ಲಿ ಇವ್ರ ಹತ್ರ ಎಲ್ಲ ದಾಖಲೆ ಇದೆಯಾ? ಯಾವುದು ಈ ವಿಷಯ ಇರ್ಬೋದು. ಬುರುಡೆ ಕೇಸ್ ನಲ್ಲಿ ಗಿರೀಶ್ ಮಟ್ಟಣ್ಣ ಅವ್ರ ಹತ್ರನೂ ದಾಖಲೆ ಇದೆಯಾ? ಗಿರೀಶ್ಗೆ ಗೊತ್ತಿದೆ ತಾನೆ ಅಲ್ಲಿ ಹೋಗಿರೋದು. ಗೊತ್ತಿರೋ ಹಂಗೆ ಆರಂಭದಲ್ಲಿ ಗಿರೀಶ್ ಮಟ್ಟಣ್ಣ ಅವರಿಗೂ ಮತ್ತೆ ಬುರುಡೆ ಕೇಸ್ಗೂ ಸಂಬಂಧ ಇಲ್ಲ, ಸೌಜನ್ಯ ಕೇಸ್ಗೂ ಬುರುಡೆ ಕೇಸ್ಗೂ ಸಂಬಂಧ ಇಲ್ಲ. ಇವಾಗ ಗಿರೀಶ್ ಮಟ್ಟಣ್ಣ ಹೋಗಿ ಬುರುಡೆ ಕೇಸಲ್ಲಿ ಏನ್ ಸಾಕ್ಷಿ ಕೊಡ್ತಾರೆ ಅಂತ ಹೇಳ್ತಾ ಇರೋದು. ಬುರುಡೆ ಕೇಸಲ್ಲ, ಯಾಕಂದ್ರೆ ಈಗ ಆಟೋಮ್ಯಾಟಿಕಲಿ ನಿಮ್ಗೆ ಪರಿಚಯ ಇದೆ. ಯಾಕಂದ್ರೆ ಅವ್ರು ನಿಂತಿರೋದು ಮಹೇಶ್ ಶೆಟ್ರ ಮನೇಲಿ, ಫಸ್ಟಿಗೆ ಬಂದಿರೋದು ಮಹೇಶ್ ಶೆಟ್ರ ಮನೇಲಿ. ಸೊ ಲಿಂಕ್ ಇದೆಯಾ ಅಂತ ಅವ್ರು ಹುಡುಕ್ತಾ ಇದ್ದಾರೆ. ಹುಡುಕ್ಲಿ, SIT ಹುಡುಕ್ತಾ ಇದೆ ಅದನ್ನೇ. ಲಿಂಕ್ ಇದೆಯಾ ಇಲ್ಲ ಅಂದ್ರೆ SIT ಕೆಲಸ ತಾನೇ. ಅಂದ್ರೆ ಕೀರ್ತಿ ಅವ್ರು ಕೇಳಿದ ಪ್ರಶ್ನೆನೇ ನಾನು ಕಂಟಿನ್ಯೂ ಮಾಡ್ತಾ ಮೇಡಮ್. ಇವಾಗ ಗಿರೀಶ್ ಮಟ್ಟಣ್ಣನವರವರು ಹೋರಾಟ ಮಾಡ್ತಾ ಇದ್ದು ಸೌಜನ್ಯ ಪರವಾಗಿ. ಹೌದು, ಅವರಿಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಬಗ್ಗೆ ಮಾಹಿತಿ ಇದೆ, ದಾಖಲೆ ಇದೆ, ಸಾಕ್ಷಿ ಇದೆ ಅಂತ ಹೇಳಿ ಅವ್ರು ಇಷ್ಟು ದಿನ ಹೇಳ್ತಿದ್ದು. ಎಲ್ಲಿ ತನಕ? ಚಿನ್ನಯ್ಯ ಸೀನಿಗೆ ಎಂಟರ್ ಆಗೋ ತನಕ. ಈಗ ಚಿನ್ನಯ್ಯ ಬಂದ ನಂತರದಲ್ಲಿ ಇದ್ದಕ್ಕಿದ್ದ ಹಾಗೆ SIT ಅವರು ಮಟ್ಟಣ್ಣನವರವರನ್ನು ವಿಚಾರಣೆ ಕರೆದ್ರೆ ಇದು ಸೌಜನ್ಯ ವಿಚಾರಕ್ಕಂತೂ ಆಗಿರ್ಲಿಕ್ಕಿಲ್ಲ ಬಹುಶಃ. ಯಾಕಂದ್ರೆ SIT ತನಿಖೆ ಸೌಜನ್ಯ ಪರವಾಗಿ ನಡೀತಿದ್ಯಾ? ಒಂದು ಎಲ್ಲೋ ಲಿಂಕ್ ಇರ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ಚಿನ್ನಯ್ಯ ಅಲ್ಲಿದ್ದ. ವಿ ಕಾಂಟ್ ಎಕ್ಸ್ಪೋಸ್ ಎವ್ರಿಥಿಂಗ್ ವಾಟ್ ವಿ ನೋ ಇನ್ ಮೀಡಿಯಾ. ಅದಕ್ಕೋಸ್ಕರ ನಾವು ಸುಮ್ಮನೆ ಇದೀವಿ ಇವಾಗ. ಇಲ್ಲ ಸೊಸೈಟಿ ನಮ್ಗೆ ಗೊತ್ತಿರುತ್ತೆ ಅಂದ್ರೆ ಆ ಲಿಂಕ್ ಇದೆಯಾ ಇಲ್ವೋ, ಅವ್ನು ಎಲ್ಲಾರು ಹೇಳ್ತಾನೆ ಇಲ್ವೋ ಅದನ್ನು ನಾವು ಕಾಯ್ತಾ ಇದೀವಿ. ಯಾಕಂದ್ರೆ ಅಲ್ಟಿಮೇಟ್ಲಿ ನಮ್ಗೆ ಸೌಜನ್ಯ ನ್ಯಾಯ ಬೇಕೇ ಬೇಕು. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಇಟ್. ಅವಳಿಗೆ ಪವಿತ್ರ ಸಾವು ಅಂತ ಆಗಿದ್ದಲ್ಲ ಕೀರ್ತಿ, ಆಯ್ತಾ? ನೀವು ಅದನ್ನ ಹೇಳಿದಿರಿ ಅಲ್ಲ ಸ್ಮಿತಾ, ನೀವ್ ಹೇಳಿ. ಆಯ್ತು, ನಾನು ಒಂದು 10 ಸತಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಅದೇ ವೇದಿಕೆಯಲ್ಲಿ ಕೀರ್ತಿ ಹೇಳಿದ್ರಿಂದ ಮತ್ತೊಮ್ಮೆ ನಿಮ್ ಸಲುವಾಗೂ ಹೇಳ್ತಿದ್ದೀನಿ. ಇದನ್ನ ಕೀರ್ತಿ ಅವರು ಅವರ ಹೇಳಿಕೆ ಅಂತ ಹೇಳಿಲ್ಲ, ಬದಲಾಗಿ ತನಿಖೆ ನಡೆಸಿದ್ದವ್ರು ಹಿಂಗ್ ಹೇಳಿದ್ದಾರೆ ಅಂತ ಹೇಳಿದ್ದು. ಹಂಗಾಗಿ ಅದು ಕೀರ್ತಿ ಅವರ ವೈಯಕ್ತಿಕ ಹೇಳಿಕೆ ಅಲ್ಲ ಅಂತ ಹೇಳಿ ನಾನು ಹೇಳ್ಬೋದು, ಬಿಕಾಸ್ ಐ ವಾಸ್ ಐ ವಿಟ್ನೆಸ್ ಅಲ್ಲಿದ್ದರಿಂದ. ಎನಿವೆ, ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಈಗ ವಿಠಲ್ ಗೌಡ್ರನ್ನ SIT ತನಿಖೆ ಕರೆದಿರೋದು ಬುರುಡೆ ವಿಚಾರಕ್ಕೆ ಸರ್. ಅಂದ್ರೆ ಈ ಚಿನ್ನ ಏನ್ ಬುರುಡೆ ತಂದ ಅದನ್ನ ಕೊಟ್ಟವ್ರು ವಿಠಲ್ ಗೌಡ ಅಂತೆ ಅಂತ ಹೇಳಿ ಏನು ಈಗೇನು ಚರ್ಚೆ ಆಗ್ತಿದೆ ಅದಕ್ಕಿರಬಹುದು ಅನ್ನೋ ಮಾಹಿತಿ ಇದೆ. ಬಟ್ ನೀವು ಇದ್ದಕ್ಕಿದ್ದಾಗೆ ಒಂದು ಹೊಸ ಆಯಾಮ ಕೊಡ್ತಿದ್ದೀರಿ ಇಡೀ ಪ್ರಕರಣಕ್ಕೆ. ಈ ರೇಪ್ ಅಂಡ್ ಮರ್ಡರ್ ಸೌಜನ್ಯದ ಆಗಿದ್ದೇ ವಿಠಲ್ ಗೌಡ್ರಿಂದ ಅಂತ ಹೇಳಿ ಇದು ಎಲ್ಲಿಂದ ಬಂತು ಸರ್ ಹೊಸ ಆಯಾಮ? ನಿಮ್ಗೆ 10-12 ವರ್ಷಗಳ ಕಾಲ ಇಲ್ಲದ ಮಾಹಿತಿ ಇದ್ದಕ್ಕಿದ್ದಂತೆ ಕನಸಿನಲ್ಲಿ ಬಂತ, ಅಥವಾ ನಿಮ್ಗೆ ಹಿಂಗೊಂದು ಹೊಸ ಆಯಾಮ ಕೊಡಬಹುದು ಅಂತ ಹೇಳಿ ಯಾರಾದ್ರೂ ನಿಮಗೆ ಪ್ರೇರೇಪಣೆ ಕೊಟ್ರ? ಹೆಂಗ್ ಬಂತು ಇದು ಹೊಸ ಆಯಾಮ ಅಂತ? ನಿಮಗೂ ಅಣ್ಣಪ್ಪ ಸ್ವಾಮಿ ಮೇಡಮ್, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರಗಳು ಬರ್ತಾ ಇತ್ತು, ಅದ್ರ ಬಗ್ಗೆ ದೊಡ್ಡ ಮಟ್ಟ ಚರ್ಚೆ ನಡೀತಾರ. ನಂಗೆ ಕುತೂಹಲವಾಗಿ ಆ ಒಂದು ವಿಚಾರಗಳನ್ನು ಗಮನಿಸಿದಾಗ ಮತ್ತು ಎಲ್ಲರೂ ಒಂದು ಆಶಯ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಆದರೆ ನಾನು ಗಮನಿಸಿದಾಗ ಏನು ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳಿದರೆ ಅವರು ಕಾನೂನುಬದ್ಧ ಹೋರಾಟ ಮಾಡಿದೆ ಅಥವಾ ತಮ್ಮ ಬಳಿ ಇದೆ ಅಂತ ಹೇಳೋ ಸಾಕ್ಷಿಗಳನ್ನು ಸಂಬಂಧಪಟ್ಟ ಪೊಲೀಸರಿಗಾಗಲಿ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಕೊಡದೆ ನಮ್ಮ ಬಳಿ ಇದೆ ಅಂತೇಳಿ ಬರೀ ಫೋನ್ ತೋರಿಸ್ಕೊಂಡು ಹೇಳ್ತಿದ್ದಾರೆ ನೋಡಿದಾಗ ಸೊ ಇಲ್ಲಿ ಏನೋ ಬೇರೆ ಷಡ್ಯಂತ್ರ ಇದೆ, ಇವರು ಸುಳ್ಳು ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದಕ್ಕೆ ಏನಾದ್ರು ಪ್ರಯತ್ನ ಪಡ್ಬೋದು ಅಂತ ನಂಗೆ ಅನಿಸಿದ್ರಿಂದ ನಾನು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಸೊ ಪರಿಶೀಲನೆ ಮಾಡಿದಾಗ ನನಗೆ ಕಂಡು ಬಂದ ಸತ್ಯವನ್ನು ಆಧಾರವಾಗಿ ಇಟ್ಕೊಂಡು ಸೊ ನಾನು ದೂರ ಅರ್ಜಿನ ಕೊಟ್ಟಿದ್ದೀನಿ. ಅಲ್ಲ, ಏನ್ ದಾಖಲೆ, ಏನ್ ನೀವು ಅದಕ್ಕೆ ರಿಸರ್ಚ್ ಮಾಡಿದ್ದೇನು? ಯಾಕಂತಂದ್ರೆ ಈ ಯೂಟ್ಯೂಬಲ್ಲಿ ಬರೋದು ಅಥವಾ ಮೀಡಿಯಾದಲ್ಲಿ ಬರೋದು ಅಷ್ಟನ್ನು ಮಾತ್ರ ನೀವು ಗಮನಿಸಿದ್ರೆ ಇಲ್ಲಿ ಎಲ್ಲೂ ಕೂಡ ವಿಠಲ್ ಗೌಡ ಅನ್ನೋ ಹೆಸರೇ ಪ್ರಸ್ತಾಪ ಆಗಲಿಲ್ಲ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಮಾಡಿದ್ದು ಈ ಆಯಾಮ ಪರ್ಟಿಕ್ಯುಲರ್ಲಿ ವಿಠಲ್ ಗೌಡ ಅವರೇ ಮಾಡಿರಬಹುದು ಅನ್ನೋ ಅನುಮಾನ ಬರ್ಲಿಕ್ಕೆ ಕಾರಣ ಏನು ಅಂತ? ಏನು ತನಿಖಾಧಿಕಾರಿಗಳು ಆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಮಾಡಿದರೆ ಅವರು ಅಲ್ಲಿ ಇದ್ದಂಥ ಶವದ ರೀತಿಯನ್ನು ಮತ್ತು ಸುತ್ತ ಇದ್ದಂಥ ವಾತಾವರಣ ಸ್ಪಷ್ಟವಾಗಿ ಗಮನಿಸಿ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದರೆ ಮತ್ತು ಅಲ್ಲಿ ದೊರೆತಂಥ ಸಾಕ್ಷಿಗಳನ್ನು ಇಟ್ಕೊಂಡು ವೈಜ್ಞಾನಿಕ ಒಂದು ವರದಿಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ ಮುಖ್ಯವಾಗಿ ಏನು ಸೌಜನ್ಯ ಶವನ ಕಟ್ಟಿರತಕ್ಕಂಥ ಬಟ್ಟೆಗಳು ಮತ್ತು ಆಕೆಯ ದೇಹದ ಮೇಲೆ ಇದ್ದಂಥ ಬಟ್ಟೆಗಳನ್ನು ವಿಧಿವಿಜ್ಞಾನ ಪ್ರಯೋಗ ಕಳಿಸಿ ಸೊ ಅದರಲ್ಲಿರ್ತಕ್ಕಂಥ ಬೆರಳಚ್ಚು ವರದಿಯನ್ನು ಪಡ್ಕೊಂಡಿದ್ರೆ ಸೊ ಮತ್ತು ಅಲ್ಲಿ ಬ್ಯಾಗ್ ಇದ್ದಂಥ ರೀತಿಗಳನ್ನು ವಿಶ್ಲೇಷಣೆ ಮಾಡಿದರೆ ಸೊ ಆವಾಗಲೇ ಆ ಹೊಸ ಆಯಾಮ ಏನು ನಾನು ಇವತ್ತು ಹೇಳ್ತಾ ಇದ್ದೀನಿ
ಆ ಆಯಾಮದಲ್ಲಿ ಅವ್ರು ತನಿಖೆಯನ್ನು ಮಾಡಿ ಅಂದ್ರೆ ಸತ್ಯವನ್ನು ಎತ್ತಿ ಹಿಡಿಯಬಹುದಾಗಿದೆ. ತನಿಖಾಧಿಕಾರಿಗಳು ತನಿಖೆಯಲ್ಲಿ ಸೋತಿದ್ದಾರೆ, ವಿಫಲರಾಗಿದ್ದಾರೆ ಅನ್ನೋದು ನಿಮ್ಗೂ ಕೂಡ ಅನುಮಾನ ಇದೆ. ಹೌದು, ಖಂಡಿತವಾಗಿ. ಅನುಮಾನನ ಖಚಿತವಾಗಿ ಹೇಳ್ತೀವಿ. ಖಚಿತವಾಗಿ ಬಂದೆ ಖಚಿತವಾಗಿ. ಅಲ್ಲಿಗೆ ಬಿಜೆಪಿ ಕಡೆಗೆ ಬೊಟ್ಟು ಹೋಗುತ್ತೆ. ಮತ್ತೆ ಅನಿಲ್ ಅವರೇ, ನಿಮ್ ಪಕ್ಷದವರು ಅನೇಕರು ವಕ್ತಾರರು ಬಂದ್ರು, ನಾಯಕರು ಕೂಡ ಬಂದ್ರು. ಅವರೆಲ್ಲ ಏನ್ ಹೇಳ್ತಿದ್ದು, ಸೌಜನ್ಯ ನ್ಯಾಯ. ಈಗಲೂ ಕೂಡ ಹೋದ್ರು, ಪರೇಡ್ ಮಾಡಿದ್ರು, ಸೌಜನ್ಯ ತಾಯಿಯನ್ ಭೇಟಿ ಆದ್ರು, ನಾವ್ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ. ಕೊಡಿಸ್ಬೇಕಾದ ಸಮಯದಲ್ಲೇನೆ ಲೋಪ ಆಗಿ ಹೋಗಿತ್ತು. ಆಗಿದ್ದಿದ್ ನಿಮ್ಮದೇ ಸರ್ಕಾರ. ಮೇಡಮ್, ಅವತ್ತು ಇನ್ವೆಸ್ಟಿಗೇಷನ್ ಮಾಡುವಂಥ ಪ್ರಾಸೆಸ್ಸನ್ನು ಕಂಪ್ಲೀಟ್ ಮಾಡಿದ್ರು. ಆ ಪ್ರಾಸೆಸ್ ಸರಿ ಇಲ್ಲ ಅಂತ ಕೆಲವು ಜನ ಆಕ್ಷೇಪ ವ್ಯಕ್ತಪಡಿಸಿದ ಮೇಲೂ ಇವತ್ತು ನಮ್ಮ ಪಾರ್ಟಿಯ ಸ್ಟ್ಯಾಂಡು ತುಂಬಾ ಕ್ಲಿಯರ್ ಇದೆ. ಅದನ್ನ ರಿಓಪನ್ ಆಗಬೇಕು, ಆ ಕಾರಣಕ್ಕೋಸ್ಕರ ಅವ್ರ ತಾಯಿ ನಾವು ರಿಕ್ವೆಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ. ಅದು ನಮ್ಮ ಸ್ಟ್ಯಾಂಡ್ ತುಂಬಾ ಕ್ಲಿಯರ್ ಇದೆ. ನಾವು ಈ ಬಾರಿ ಸ್ವಲ್ಪ ಆಕ್ರೋಶ ನಮಗೆ ಹೆಚ್ಚು ಬಂದಿದ್ದೇನು ಅಂತ ಹೇಳಿದ್ರೆ, ಆರೋಪಿಯನ್ನ ಮೊದಲು ನೀವು ಡಿಸೈಡ್ ಮಾಡಿ, ಅದ್ರ ಸುತ್ತಮುತ್ತ ನೀವು ಯಾರು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡುವಂಥದ್ದು ಅವ್ರ ಯಾರ ಮೇಲೆ ಡೌಟ್ ಇದೆ ಅವ್ರೇನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ, ಆ ಪ್ರೂಫನ್ನು ತೋರಿಸ್ಲಿ, ಏನೋ ಮಾಡಲಿ. ಯಾರ್ದೋ ಮೇಲೆ ನಿಮ್ಗೆ ಸಂಶಯ ಇದೆ ಅಂತೇಳಿ ಅದ್ರ ಸುತ್ತಮುತ್ತ ಹೊರಗಡೆಯಿಂದ ಬರೀ ಕತೆ ಕಟ್ಟುವಂಥದ್ದೆಲ್ಲ ಅದು ನಮ್ಗೆ ಈಗ ಈ ಬಾರಿ ಆಕ್ರೋಶ ಆಗಿದೆ. SIT ಮಾಡಿದ ಮೇಲೆ ಬಿಜೆಪಿ ತುಂಬಾ ಸ್ಪಷ್ಟವಾಗಿ ಅದನ್ನ ಸ್ವಾಗತ ಮಾಡಿತ್ತು. 15 ದಿವಸ ನಾವು ಯಾವುದೇ ಕನ್ಫ್ಯೂಷನ್ ಇಲ್ದೇನೆ ನಾವು SIT ಇನ್ವೆಸ್ಟಿಗೇಷನ್ ಮಾಡಲಿ, ರಿಪೋರ್ಟ್ ಬರಲಿ ಅಂತ ಹೇಳಿದ್ವಿ. ಯಾವಾಗ ಇವರು SIT ಕಚೇರಿ ಒಳಗೆ ಹೋಗಿ ಏನ್ ಮಾತಾಡಿದ್ರೋ ಗೊತ್ತಿಲ್ಲ, ಹೊರಗಡೆ ಬಂದು ಇಷ್ಟು ದಪ್ಪ ಡಾಕ್ಯುಮೆಂಟ್ ತೋರಿಸಿ ನೋಡ್ರಿ ಇಷ್ಟು ಪ್ರೂಫ್ ಇದೆ, ನೋಡ್ರಿ ಇಷ್ಟು ಪ್ರೂಫ್ ಇದೆ ಅಂತ ಹೇಳಿ ಹೇಳಕ್ ಶುರು ಮಾಡಿದ್ರು. ಅಲ್ಲಿಗೆ ನಮ್ಮ ಸಂಶಯ ಸ್ಟಾರ್ಟ್ ಆಗಿದ್ದು. ಕೇವಲ ಧರ್ಮಸ್ಥಳ ಮತ್ತು ಕೇವಲ ಸೌಜನ್ಯ ಮತ್ತು ಈ ಬುರ್ಡೆ ಗ್ಯಾಂಗಿನ ವಿಷಯ ಮಾತ್ರ ಅಲ್ಲ, ಇದು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತ ಪಿತೂರಿ ಅನ್ನೋ ಕಾರಣಕ್ಕೆ ನಾವು ಧ್ವನಿ ಎತ್ತಿದ್ದು. ಆಯ್ತು ಸರ್, ಬಟ್ SIT ತನಿಖೆ ಚೆನ್ನಾಗಿ ನಡೀತಿದೆ ಅಂತ ಹೇಳಿದ್ರೆ, ಮಟ್ಟಣ್ಣನವರವರ ವಿಚಾರಣೆ ನಡೆಸ್ತಾ ಇರೋದು, ವಿಠಲ್ ಗೌಡ್ರ ವಿಚಾರಣೆ ನಡೆಸ್ತಾ ಇರೋದು, ಇದು ಕೂಡ ಆನ್ ಟ್ರ್ಯಾಕ್ ಇದೆಯಾ? 100% ವಿ ಮೋಸ್ಟ್ ವೆಲ್ಕಮ್. ಯಾಕಂದ್ರೆ ನಾವು ಪ್ರತಿ ದಿನ ನಮ್ಗೆ ಒಂದ್ಸಲ ಅಲ್ಲ 10 ಸಲ ಕರೀರಿ, ನಾವು ಬರ್ತೀರ ಅಂತ ವಾಲಂಟ್ರಿ ಆಗಿ ಜಯಂತ್ ಹೋಗಿದ್ದಾರೆ, ವಾಲಂಟ್ರಿ ಆಗಿ ಗಿರೀಶ್ ಮಟ್ಟಣ್ಣವ್ರು ಹೋಗಿದ್ದಾರೆ, ಎಲ್ಲ ವಾಲಂಟಿಯರ್ ಆಗಿನೇ ಹೋಗ್ತಾ ಇದ್ದಾರೆ ಅಂತ ಆದ್ರೆ, ದಾಖಲಾತಿಗಳನ್ನ ಕೊಡ್ತೀವಿ ಅಂತ ಹೋಗ್ತಾ ಇದೀವಿ ಅಂತಾದ್ರೆ ಅದು ಹೇಗೆ ನಾವು ವೆಲ್ಕಮ್ ಮಾಡಲ್ಲ? ಈಚ್ ಅಂಡ್ ಎವ್ರಿ ಪರ್ಸನ್ ಇಸ್ ವೆಲ್ಕಮಿಂಗ್. ಬಟ್ ಇಲ್ಲ ಈ ಬುರ್ಡೆ ಕೇಸ್ ನಲ್ಲಿ ಇವ್ರ ಹತ್ರ ಎಲ್ಲ ದಾಖಲೆ ಇದೆಯಾ? ಯಾವುದು ಈ ವಿಷಯ ಇರ್ಬೋದು. ಬುರ್ಡೆ ಕೇಸ್ ನಲ್ಲಿ ಗಿರೀಶ್ ಮಟ್ಟಣ್ಣ ಅವ್ರ ಹತ್ರನೂ ದಾಖಲೆ ಇದೆಯಾ? ಗಿರೀಶ್ಗೆ ಗೊತ್ತಿದೆ ತಾನೆ, ಅಲ್ಲಿ ಹೋಗಿರೋದು. ಗೊತ್ತಿರೋ ಹಂಗೆ ಆರಂಭದಲ್ಲಿ ಗಿರೀಶ್ ಮಟ್ಟಣ್ಣ ಅವ್ರಿಗೂ ಮತ್ತೆ ಬುರ್ಡೆ ಕೇಸ್ಗೂ ಸಂಬಂಧ ಇಲ್ಲ, ಸೌಜನ್ಯ ಕೇಸ್ಗೂ ಬುರ್ಡೆ ಕೇಸ್ಗೂ ಸಂಬಂಧ ಇಲ್ಲ. ಇವಾಗ ಗಿರೀಶ್ ಮಟ್ಟಣ್ಣ ಹೋಗಿ ಬುರ್ಡೆ ಕೇಸಲ್ಲಿ ಏನ್ ಸಾಕ್ಷಿ ಕೊಡ್ತಾರೆ ಅಂತ ಹೇಳ್ತಾ ಇರೋದು. ಬುರ್ಡೆ ಕೇಸಲ್ಲ, ಯಾಕಂದ್ರೆ ಈಗ ಆಟೋಮ್ಯಾಟಿಕಲಿ ನಿಮ್ಗೆ ಪರಿಚಯ ಇದೆಯಾ? ಯಾಕಂದ್ರೆ ಅವ್ರು ನಿಂತಿರೋದು ಮಹೇಶ್ ಶೆಟ್ರ ಮನೇಲಿ, ಫಸ್ಟ್ ಬಂದಿರೋದು ಮಹೇಶ್ ಶೆಟ್ರ ಮನೇಲಿ. ಸೊ ಲಿಂಕ್ ಇದೆಯಾ ಅಂತ ಅವ್ರು ಹುಡುಕ್ತಾ ಇದ್ದಾರೆ. ಹುಡುಕ್ಲಿ, SIT ಹುಡುಕ್ತಾ ಇದೆ ಅದನ್ನೇ. ಲಿಂಕ್ ಇದೆಯಾ ಇಲ್ಲ ಅಂದ್ರೆ SIT ಕೆಲಸ ತಾನೆ. ಅಂದ್ರೆ ಕೀರ್ತಿ ಅವ್ರು ಕೇಳಿದ ಪ್ರಶ್ನೆನೇ ನಾನು ಕಂಟಿನ್ಯೂ ಮಾಡ್ತಾ ಮೇಡಮ್. ಇವಾಗ ಗಿರೀಶ್ ಮಟ್ಟಣ್ಣನವರವರು ಹೋರಾಟ ಮಾಡ್ತಾ ಇದ್ದು ಸೌಜನ್ಯ ಪರವಾಗಿ. ಹೌದು, ಅವರಿಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಬಗ್ಗೆ ಮಾಹಿತಿ ಇದೆ, ದಾಖಲೆ ಇದೆ, ಸಾಕ್ಷಿ ಇದೆ ಅಂತ ಹೇಳಿ ಅವ್ರು ಇಷ್ಟು ದಿನ ಹೇಳ್ತಿದ್ದು. ಎಲ್ಲಿ ತನಕ? ಚಿನ್ನಯ್ಯ ಸೀನಿಗೆ ಎಂಟರ್ ಆಗೋ ತನಕ. ಈಗ ಚಿನ್ನಯ್ಯ ಬಂದ ನಂತರದಲ್ಲಿ ಇದ್ದಕ್ಕಿದ್ದ ಹಾಗೆ SIT ಅವರು ಮಟ್ಟಣ್ಣನವರವರನ್ನು ವಿಚಾರಣೆ ಕರೆದ್ರೆ ಇದು ಸೌಜನ್ಯ ವಿಚಾರಕ್ಕಂತೂ ಆಗಿರ್ಲಿಕ್ಕಿಲ್ಲ ಬಹುಶಃ. ಯಾಕಂದ್ರೆ SIT ತನಿಖೆ ಸೌಜನ್ಯ ಪರವಾಗಿ ನಡೀತಿದ್ಯಾ? ಒಂದು ಎಲ್ಲೋ ಲಿಂಕ್ ಇರ್ಬೋದು, ಯಾಕಂದ್ರೆ ಆ ಟೈಮಲ್ಲಿ ಚಿನ್ನಯ್ಯ ಅಲ್ಲಿದ್ದ. ವಿ ಕಾಂಟ್ ಎಕ್ಸ್ಪೋಸ್ ಎವ್ರಿಥಿಂಗ್ ವಾಟ್ ವಿ ನೋ ಇನ್ ಮೀಡಿಯಾ. ಅದಕ್ಕೋಸ್ಕರ ನಾವು ಸುಮ್ಮನೆ ಇದೀವಿ ಇವಾಗ. ಇಲ್ಲ, ಸೊಸೈಟಿ ನಮ್ಗೆ ಗೊತ್ತಿರುತ್ತೆ ಅಂದ್ರೆ ಆ ಲಿಂಕ್ ಇದೆಯಾ ಇಲ್ವೋ, ಅವ್ನ್ ಎಲ್ಲಾರು ಹೇಳ್ತಾನೆ ಇಲ್ವೋ, ಅದನ್ನು ನಾವು ಕಾಯ್ತಾ ಇದೀವಿ. ಯಾಕಂದ್ರೆ ಅಲ್ಟಿಮೇಟ್ಲಿ ನಮ್ಗೆ ಸೌಜನ್ಯ ನ್ಯಾಯ ಬೇಕೇ ಬೇಕು. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಇಟ್. ಅವಳಿಗೆ ಪವಿತ್ರ ಸಾವು ಅಂತ ಆಗಿದ್ದಲ್ಲ ಕೀರ್ತಿ, ಆಯ್ತಾ? ನೀವು ಅದನ್ನ ಹೇಳಿದಿರಿ. ಅಲ್ಲ ಸ್ಮಿತಾ, ನೀವ್ ಹೇಳಿ. ಆಯ್ತು, ನಾನು ಒಂದು 10 ಸತಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಅದೇ ವೇದಿಕೆಯಲ್ಲಿ ಕೀರ್ತಿ ಹೇಳಿದ್ರಿಂದ ಮತ್ತೊಮ್ಮೆ ನಿಮ್ ಸಲುವಾಗೂ ಹೇಳ್ತಿದ್ದೀನಿ. ಇದನ್ನ ಕೀರ್ತಿ ಅವರು ಅವರ ಹೇಳಿಕೆ ಅಂತ ಹೇಳಿಲ್ಲ, ಬದಲಾಗಿ ತನಿಖೆ ನಡೆಸಿದ್ದವ್ರು ಹಿಂಗ್ ಹೇಳಿದ್ದಾರೆ ಅಂತ ಹೇಳಿದ್ದು. ಹಾಗಾಗಿ ಅದು ಕೀರ್ತಿ ಅವರ ವೈಯಕ್ತಿಕ ಹೇಳಿಕೆ ಅಲ್ಲ ಅಂತ ಹೇಳಿ ನಾನು ಹೇಳ್ಬೋದು, ಬಿಕಾಸ್ ಐ ವಾಸ್ ಐ ವಿಟ್ನೆಸ್ ಅಲ್ಲಿದ್ದರಿಂದ. ಎನಿವೆ, ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಈಗ ವಿಠಲ್ ಗೌಡ್ರನ್ನ SIT ತನಿಖೆ ಕರೆದಿರೋದು ಬುರುಡೆ ವಿಚಾರಕ್ಕೆ ಸರ್. ಅಂದ್ರೆ ಈ ಚಿನ್ನ ಏನ್ ಬುರುಡೆ ತಂದ ಅದನ್ನ ಕೊಟ್ಟವ್ರು ವಿಠಲ್ ಗೌಡ ಅಂತೆ ಅಂತ ಹೇಳಿ ಏನು ಈಗೇನು ಚರ್ಚೆ ಆಗ್ತಿದೆ, ಅದಕ್ಕಿರಬಹುದು ಅನ್ನೋ ಮಾಹಿತಿ ಇದೆ. ಬಟ್ ನೀವು ಇದ್ದಕ್ಕಿದ್ದಾಗೆ ಒಂದು ಹೊಸ ಆಯಾಮ ಕೊಡ್ತಿದ್ದೀರಿ ಇಡೀ ಪ್ರಕರಣಕ್ಕೆ. ಈ ರೇಪ್ ಅಂಡ್ ಮರ್ಡರ್ ಸೌಜನ್ಯದ ಆಗಿದ್ದೇ ವಿಠಲ್ ಗೌಡ್ರಿಂದ ಅಂತ ಹೇಳಿ, ಇದು ಎಲ್ಲಿಂದ ಬಂತು ಸರ್ ಹೊಸ ಆಯಾಮ? ನಿಮ್ಗೆ 10-12 ವರ್ಷಗಳ ಕಾಲ ಇಲ್ಲದ ಮಾಹಿತಿ ಇದ್ದಕ್ಕಿದ್ದಂತೆ ಕನಸಿನಲ್ಲಿ ಬಂತ, ಅಥವಾ ನಿಮ್ಗೆ ಹಿಂಗೊಂದು ಹೊಸ ಆಯಾಮ ಕೊಡಬಹುದು ಅಂತ ಹೇಳಿ ಯಾರಾದ್ರೂ ನಿಮಗೆ ಪ್ರೇರೇಪಣೆ ಕೊಟ್ರ? ಹೆಂಗ ಬಂತು ಇದು ಹೊಸ ಆಯಾಮ ಅಂತ? ನಿಮಗೂ ಅಣ್ಣಪ್ಪ ಸ್ವಾಮಿ ಮೇಡಮ್, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರಗಳು ಬರ್ತಾ ಇತ್ತು, ಅದ್ರ ಬಗ್ಗೆ ದೊಡ್ಡ ಮಟ್ಟ ಚರ್ಚೆ ನಡೀತಾರ. ಹಂಗೆ ಕುತೂಹಲವಾಗಿ ಆ ಒಂದು ವಿಚಾರಗಳನ್ನು ಗಮನಿಸಿದಾಗ
ಮತ್ತು ಎಲ್ಲರೂ ಒಂದು ಆಶಯ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಆದರೆ ನಾನು ಗಮನಿಸಿದಾಗ ಏನು ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿದರೆ ಅವರು ಕಾನೂನುಬದ್ಧ ಹೋರಾಟ ಮಾಡಿದೆ ಅಥವಾ ತಮ್ಮ ಬಳಿ ಇದೆ ಅಂತ ಹೇಳೋ ಸಾಕ್ಷಿಗಳನ್ನು ಸಂಬಂಧಪಟ್ಟ ಪೊಲೀಸರಿಗಾಗಲಿ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಕೊಡದೆ ನಮ್ಮ ಬಳಿ ಇದೆ ಅಂತೇಳಿ ಬರೀ ಫೋನ್ ತೋರಿಸ್ಕೊಂಡು ಹೇಳ್ತಿದ್ದಾರೆ ನೋಡಿದಾಗ ಸೊ ಇಲ್ಲಿ ಏನೋ ಬೇರೆ ಷಡ್ಯಂತ್ರ ಇದೆ, ಇವರು ಸುಳ್ಳು ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದಕ್ಕೆ ಏನಾದ್ರು ಪ್ರಯತ್ನ ಪಡ್ಬೋದಂತ ನನಗೆ ಅನಿಸಿದ್ರಿಂದ ನಾನು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಸೊ ಪರಿಶೀಲನೆ ಮಾಡಿದಾಗ ನನಗೆ ಕಂಡು ಬಂದ ಸತ್ಯವನ್ನು ಆಧಾರವಾಗಿ ಇಟ್ಕೊಂಡು ಸೊ ನಾನು ದೂರ ಅರ್ಜಿನ ಕೊಟ್ಟಿದ್ದೀನಿ. ಅಲ್ಲ, ಏನ್ ದಾಖಲೆ, ಏನ್ ನೀವು ಅದಕ್ಕೆ ರಿಸರ್ಚ್ ಮಾಡಿದ್ದೇನು? ಯಾಕಂತಂದ್ರೆ ಈ ಯೂಟ್ಯೂಬಲ್ಲಿ ಬರೋದು ಅಥವಾ ಮೀಡಿಯಾದಲ್ಲಿ ಬರೋದು ಅಷ್ಟನ್ನು ಮಾತ್ರ ನೀವು ಗಮನಿಸಿದ್ರೆ ಇಲ್ಲಿ ಎಲ್ಲೂ ಕೂಡ ವಿಠಲ್ ಗೌಡ ಅನ್ನೋ ಹೆಸರೇ ಪ್ರಸ್ತಾಪ ಆಗಲಿಲ್ಲ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಮಾಡಿದ್ದು ಈ ಆಯಾಮ ಪರ್ಟಿಕ್ಯುಲರ್ಲಿ ವಿಠಲ್ ಗೌಡ ಅವರೇ ಮಾಡಿರಬಹುದು ಅನ್ನೋ ಅನುಮಾನ ಬರ್ಲಿಕ್ಕೆ ಕಾರಣ ಏನು ಅಂತ? ಮೇಡಮ್, ಏನು ತನಿಖಾಧಿಕಾರಿಗಳು ಆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಮಾಡಿದರೆ ಅವರು ಅಲ್ಲಿ ಇದ್ದಂಥ ಶವದ ರೀತಿಯನ್ನು ಮತ್ತು ಸುತ್ತ ಇದ್ದಂಥ ವಾತಾವರಣ ಸ್ಪಷ್ಟವಾಗಿ ಗಮನಿಸಿ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದರೆ ಮತ್ತು ಅಲ್ಲಿ ದೊರೆತಂಥ ಸಾಕ್ಷಿಗಳನ್ನು ಇಟ್ಕೊಂಡು ವೈಜ್ಞಾನಿಕ ಒಂದು ವರದಿಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ ಮುಖ್ಯವಾಗಿ ಏನು ಸೌಜನ್ಯ ಶವನ ಕಟ್ಟಿರತಕ್ಕಂಥ ಬಟ್ಟೆಗಳು ಮತ್ತು ಆಕೆಯ ದೇಹದ ಮೇಲೆ ಇದ್ದಂಥ ಬಟ್ಟೆಗಳನ್ನು ವಿಧಿವಿಜ್ಞಾನ ಪ್ರಯೋಗ ಕಳಿಸಿ ಸೊ ಅದರಲ್ಲಿರ್ತಕ್ಕಂಥ ಬೆರಳಚ್ಚು ವರದಿಯನ್ನು ಪಡ್ಕೊಂಡಿದ್ರೆ ಸೊ ಮತ್ತು ಅಲ್ಲಿ ಬ್ಯಾಗ್ ಇದ್ದಂಥ ರೀತಿಗಳನ್ನು ವಿಶ್ಲೇಷಣೆ ಮಾಡಿದರೆ ಸೊ ಆವಾಗಲೇ ಆ ಹೊಸ ಆಯಾಮ ಏನು ನಾನು ಇವತ್ತು ಹೇಳ್ತಾ ಇದ್ದೀನಿ ಆ ಆಯಾಮದಲ್ಲಿ ಅವರು ತನಿಖೆಯನ್ನು ಮಾಡಿ ತನಿಖಾಧಿಕಾರಿಗಳು ತನಿಖೆಯಲ್ಲಿ ಸೋತಿದ್ದಾರೆ, ವಿಫಲರಾಗಿದ್ದಾರೆ ಅನ್ನೋದು ನಿಮಗೂ ಕೂಡ ಅನುಮಾನ ಇದೆ. ಅನುಮಾನನ ಖಚಿತವಾಗಿ ಹೇಳ್ತೀವಿ. ಅಲ್ಲಿಗೆ ಬಿಜೆಪಿ ಕಡೆಗೆ ಬೊಟ್ಟು ಹೋಗುತ್ತೆ. ಮತ್ತೆ ಅನಿಲ್ ಅವರೇ, ನಿಮ್ಮ ಪಕ್ಷದವರು ಅನೇಕರು ವಕ್ತಾರರು ಬಂದ್ರು, ನಾಯಕರು ಕೂಡ ಬಂದ್ರು. ಅವರೆಲ್ಲ ಏನ್ ಹೇಳ್ತಿದ್ದು ಸೌಜನ್ಯ ನ್ಯಾಯ, ಈಗಲೂ ಕೂಡ ಹೋದ್ರು, ಪರೇಡ್ ಮಾಡಿದ್ರು, ಸೌಜನ್ಯ ತಾಯಿಯನ್ ಭೇಟಿ ಆದ್ರು, ನಾವ್ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ. ಕೊಡಿಸ್ಬೇಕಾದ ಸಮಯದಲ್ಲೇನೆ ಲೋಪ ಆಗಿ ಹೋಗಿತ್ತು. ಆಗಿದ್ದಿದ್ದು ನಿಮ್ಮದೇ ಸರ್ಕಾರ. ಮೇಡಮ್, ಅವತ್ತು ಇನ್ವೆಸ್ಟಿಗೇಷನ್ ಮಾಡುವಂಥ ಪ್ರಾಸೆಸ್ಸನ್ನು ಕಂಪ್ಲೀಟ್ ಮಾಡಿದ್ರು. ಆ ಪ್ರಾಸೆಸ್ ಸರಿ ಇಲ್ಲ ಅಂತ ಕೆಲವು ಜನ ಆಕ್ಷೇಪ ವ್ಯಕ್ತಪಡಿಸಿದ ಮೇಲೂ ಇವತ್ತು ನಮ್ಮ ಪಾರ್ಟಿಯ ಸ್ಟ್ಯಾಂಡು ತುಂಬ ಕ್ಲಿಯರ್ ಇದೆ. ಅದನ್ನ ರಿಓಪನ್ ಆಗಬೇಕು. ಆ ಕಾರಣಕ್ಕೋಸ್ಕರ ಅವ್ರ ತಾಯಿನ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಹೇಳ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ. ಅದು ನಮ್ಮ ಸ್ಟ್ಯಾಂಡ್ ತುಂಬ ಕ್ಲಿಯರ್ ಇದೆ. ನಾವು ಈ ಬಾರಿ ಸ್ವಲ್ಪ ಆಕ್ರೋಶ ನಮಗೆ ಹೆಚ್ಚು ಬಂದಿದ್ದೇನು ಅಂತ ಹೇಳಿದ್ರೆ, ಆರೋಪಿಯನ್ನ ಮೊದಲು ನೀವು ಡಿಸೈಡ್ ಮಾಡಿ ಅದ್ರ ಸುತ್ತಮುತ್ತ ನೀವು ಯಾರು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡುವಂಥದ್ದು ಅವ್ರ ಯಾರ ಮೇಲೆ ಡೌಟ್ ಇದೆ ಅವ್ರೇನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ, ಆ ಪ್ರೂಫನ್ನು ತೋರಿಸ್ಲಿ, ಏನೋ ಮಾಡಲಿ. ಯಾರ್ದೋ ಮೇಲೆ ನಿಮ್ಗೆ ಸಂಶಯ ಇದೆ ಅಂತೇಳಿ ಅದ್ರ ಸುತ್ತಮುತ್ತ ಹೊರಗಡೆಯಿಂದ ಬರೀ ಕತೆ ಕಟ್ಟುವಂಥದ್ದೆಲ್ಲ ಅದು ನಮ್ಗೆ ಈಗ ಈ ಬಾರಿ ಆಕ್ರೋಶ ಆಗಿದೆ. SIT ಮಾಡಿದ್ಮೇಲೆ ಬಿಜೆಪಿ ತುಂಬಾ ಸ್ಪಷ್ಟವಾಗಿ ಅದನ್ನ ಸ್ವಾಗತ ಮಾಡಿತ್ತು. 15 ದಿವಸ ನಾವು ಯಾವುದೇ ಕನ್ಫ್ಯೂಷನ್ ಇಲ್ದೇನೆ ನಾವು SIT ಇನ್ವೆಸ್ಟಿಗೇಷನ್ ಮಾಡಲಿ, ರಿಪೋರ್ಟ್ ಬರಲಿ ಅಂತ ಹೇಳಿದ್ವಿ. ಯಾವಾಗ ಇವರು SIT ಕಚೇರಿ ಒಳಗೆ ಹೋಗಿ ಏನ್ ಮಾತಾಡಿದ್ರೋ ಗೊತ್ತಿಲ್ಲ, ಹೊರಗಡೆ ಬಂದು ಇಷ್ಟು ದಪ್ಪ ದಪ್ಪ ಡಾಕ್ಯುಮೆಂಟ್ ತೋರಿಸಿ ನೋಡ್ರಿ ಇಷ್ಟು ಪ್ರೂಫ್ ಇದೆ, ನೋಡ್ರಿ ಇಷ್ಟು ಪ್ರೂಫ್ ಇದೆ ಅಂತ ಹೇಳಿ ಹೇಳಕ್ ಶುರು ಮಾಡಿದ್ರು. ಅಲ್ಲಿಗೆ ನಮ್ಮ ಸಂಶಯ ಸ್ಟಾರ್ಟ್ ಆಗಿದ್ದು. ಕೇವಲ ಧರ್ಮಸ್ಥಳ ಮತ್ತು ಸೌಜನ್ಯ ಮತ್ತು ಈ ಬುರ್ಡೆ ಗ್ಯಾಂಗಿನ ವಿಷಯ ಮಾತ್ರ ಅಲ್ಲ, ಇದು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತ ಪಿತೂರಿ ಅನ್ನೋ ಕಾರಣಕ್ಕೆ ನಾವು ಧ್ವನಿ ಎತ್ತಿದ್ದು. ಆಯ್ತು ಸರ್.